ಬ್ಯಾಲೆಟ್ ಪೇಪರ್ ತರಬೇಕು ಅನ್ನೋದು ನಿಮ್ಮ ರಾಜ್ಯ ಸರ್ಕಾರದ BBMP ಚುನಾವಣೆಗೆ ಏನಂತೀರ? ಬ್ಯಾಲೆಟ್ಟು ತರಬೇಕು ಅಂತ ಮೊನ್ನೆ ತೀರ್ಮಾನ ತಗೊಂಡಿದ್ದೀವಿ. ಈ ಬ್ಯಾಲೆಟ್ಟು ತಯಾರಿಸೋದು ಎಲ್ಲಿ ಗೊತ್ತಾ? ಜರ್ಮನಿ ಮತ್ತು ಜಪಾನಲ್ಲಿ. ಜರ್ಮನಿಯಿಂದ ಎಲ್ಲ ದೇಶಗಳು ತರಿಸ್ಕೊಳ್ತಾ ಇದ್ದರು. ಜರ್ಮನಿನಲ್ಲಿ 2009ರಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟು ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ಬಾರ್ದು ಅಂತ ನಿಷೇಧ ಮಾಡಿಬಿಟ್ರು. ಎಲ್ಲಿ ತಯಾರಿಸ್ತಾರಲ್ಲ, ನಾವೆಲ್ಲ ತರಿಸ್ಕೊಳ್ತೀವಲ್ಲ, ಆ ಬ್ಯಾಲೆಟ್ಟು ಉಪಯೋಗಿಸ್ಬಾರ್ದು ಅಂತ ಇದು ಜರ್ಮನಿಯ ಕೋರ್ಟೇ ತೀರ್ಮಾನ ಆಗಿದೆ. ಅಮೇರಿಕಾದಲ್ಲಿಲ್ಲ, ಇಂಗ್ಲೆಂಡಲ್ಲಿಲ್ಲ, ಫ್ರಾನ್ಸು, ದೊಡ್ಡ ಮುಂದುವರೆದ ರಾಷ್ಟ್ರಗಳಂತ ಹೇಳ್ತೀವಲ್ಲ, ಅವ್ರು ಯಾರೂ ಕೂಡ EVM ಉಪಯೋಗಿಸ್ತಿಲ್ಲ. ಈಗ ನಮ್ಮಲ್ಲಿ ಪ್ರಾರಂಭದಲ್ಲಿ ಇದು ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರು ಇದ್ದಾಗ ಅವಾಗ ಅಂದರೆ ಎಲೆಕ್ಷನ್ ಕಮಿಷನ್ನು ಸರ್ಕಾರ ತೀರ್ಮಾನ ತಗೊಂಡ್ರು. ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಾಯಿದೆ ಅಂತ ಎಲ್ರಿಗೂ ಕೂಡ ಒಂದು ಡೌಟು. ಅದಕ್ಕೆ ಯಾಕೆ ಡೌಟ್ ಆಗಬೇಕು? ಅಮೇರಿಕಾ, ಜರ್ಮನಿ, ಇಂಗ್ಲೆಂಡು, ಫ್ರಾನ್ಸು ಅಂಥ ರಾಷ್ಟ್ರಗಳೇ ಬಳಸದೇ ಇರೋವಾಗ ನಾವು ಯಾಕೆ ಬಳಸಬೇಕು ಅಂತ ಕೂಗು ಎದ್ದಿದೆ. ಅದರ ಪ್ರಕಾರ ನಾವು ಇವತ್ತು ತೀರ್ಮಾನ ತಗೊಂಡಿದ್ವಿ. ಏನು ನಷ್ಟ ಏನಿಲ್ಲ ಬಿಡಿ. ತಂತ್ರಜ್ಞಾನ ಬೆಳೆದಂಗೆ ಡೆವಲಪ್ಮೆಂಟ್ ಆಗಬೇಕು, ಅದರಲ್ಲಿ ಲೋಪಗಳಿದ್ದರೆ ಸರಿಪಡಿಸೋದ್ರ ಬಗ್ಗೆ ದಿಕ್ಕಿನ ಪ್ರಯತ್ನ ಮಾಡಿರಿ. ಮತ್ತೆ ಬ್ಯಾಕ್ ಬರ್ತಾ ಇದ್ದೀವಿ ಅಂತ ಅನ್ಸೋದಿಲ್ಲ ಸರ್ ತಮಗೆ? ಏನು ಆ ಥರದ್ದೇನೇ ಇಲ್ಲ. ಈಗ ಎಲ್ಲೋ ಲಕ್ಷ ಕಿಲೋಮೀಟರು ದೂರ ಇರ್ತಕ್ಕಂಥ ಗ್ರಹಗಳಲ್ಲಿ ಇಲ್ಲಿ ಉಪಗ್ರಹಗಳು ಕಳಿಸಿ ಇಲ್ಲಿಂದ ಅದನ್ನು ಮಾನಿಟ್ರ್ ಮಾಡ್ತೀವಿ ಅಲ್ವಾ? ಅದರಿಂದ ಇಂಥ ಎಲ್ಲದನ್ನು ಮಾನಿಟ್ರ್ ಮಾಡುವಾಗ ಇದನ್ನು ಮಾನಿಟ್ರ್ ಮಾಡೋಕ್ಕಾಗಲ್ಲ ಅಂತ ಒಂದು ಸಂಶಯ ಇದ್ದೇ ಇರುತ್ತೆ. ಜರ್ಮನಿನಲ್ಲೇ ಯಾಕೆ 2009ರಲ್ಲೇ ಬ್ಯಾನ್ ಮಾಡಿದ್ರು. EVM ತಯಾರಿಸೋದೇ ಅಲ್ಲಿ ಜರ್ಮನಿನಲ್ಲಿ. ಇದಾದರೆ ಯಾವ ಮೋಸನೂ ಇಲ್ವಾ ಬ್ಯಾಲೆಟ್ ಬಾಕ್ಸಲ್ಲಿ? ಸುರೇಶ್ ಕುಮಾರ್ ಟ್ವೀಟ್ ಮಾಡ್ತಾರೆ, ಇವರು ವಾಪಸ್ ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ. ಶಿಲಾಯುಗ ಅಲ್ಲ, ಮೋಸದ ಯುಗದಿಂದ ಶಿಲಾಯುಗಕ್ಕೆ ಬಂದರೂ ಏನು ತೊಂದರೆ ಏನೂ ಇಲ್ಲ. ಮೋಸದ ಯುಗದಿಂದ ಯಾವ ಯುಗಕ್ಕೆ ಬಂದರೂ ಏನು ತೊಂದರೆ ಏನೂ ಇಲ್ಲ. ಅವರಿದ್ದು ಮೋಸದ ಯುಗದಲ್ಲಿ. ಅಲ್ಲ, ಈಗ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಕೊಂಡು ಬಂದಿರ್ತದೆ ಅಲ್ಲೇನೋ ಅನ್ಸೋದಿಲ್ಲ ತಮಗೆ? ಇಲ್ಲ, ಹಂಗಲ್ಲ. ಏನಾಗುತ್ತೆ ಗೊತ್ತಾ, ಮಾಡೋ ಅಂಥವ್ರು ಯಾವಾಗಲೂ ಮಾಡಲ್ಲ, ಎಲ್ಲ ಎಲೆಕ್ಷನ್ಸು ಮಾಡೋದಿಲ್ಲ. ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಅಷ್ಟು ಮಾತ್ರ ಮಾಡ್ತಾರೆ. ಎಲ್ಲ ಯಾವಾಗಲೂ ಮಾಡಲ್ಲ, ಎಲ್ಲ ಎಲೆಕ್ಷನ್ ಮಾಡಲ್ಲ. ಅವ್ರಿಗೆ ಯಾವುದು ಬೇಕೋ ಅಂಥದ್ರಲ್ಲಿ ಮಾತ್ರ ಮಾಡ್ತಾರೆ. ಒಟ್ಟಾರೆ ಹಂಗೆ ಮಾಡ್ತಿದ್ದಾರೆ ಮಾಡ್ತಾರೆ. ಹೇಳಲಿಲ್ವ ನಾನೀಗ? ಸುನೀತಾ ವಿಲಿಯಮ್ಸ್ ಎಷ್ಟು ದಿವಸ ಇದ್ರು ಮೇಲ್ಗಡೆ ಅಲ್ವಾ? ಅವ್ರನ್ನ ಎಷ್ಟು ತಿಂಗಳಿದ್ದು ಮೇಲ್ಗಡೆ, ಆಮೇಲೆ ಕರ್ಕೊಂಬಂದ್ರಲ್ಲ ಅಲ್ವಾ? ಇಲ್ಲಿಂದ ತಾನೇ ಆಪ್ರೇಟ್ ಮಾಡ್ತಾ ಇದ್ದಿದ್ದು ಎಲ್ಲ ಅಲ್ವಾ?